ಹುಬ್ಬಳ್ಳಿಯ ಎಪಿಎಂಸಿ ಆವರಣದಲ್ಲಿ ನಡೆದ ಬೃಹತ್ ವಸ್ತು ಪ್ರದರ್ಶನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಕೈಗಾರಿಕೆ, ಆರ್ಥಿಕತೆ ಮತ್ತು ದೇಶದ ಅಭಿವೃದ್ಧಿ ಕುರಿತು ಸಚಿವ ಸಂತೋಷ್ ಲಾಡ್ ಮಹತ್ವದ ಮಾತುಗಳನ್ನು ಹೇಳಿದರು. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಹುಬ್ಬಳ್ಳಿ ನಗರದ ಎಪಿಎಂಸಿ ಆವರಣದಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಹಮ್ಮಿಕೊಂಡಿರುವ ಇನ್ಕಾಮಿಕ್ಸ್ 2026 ಬೃಹತ್ ವಸ್ತು ಪ್ರದರ್ಶನಕ್ಕೆ ಅದ್ದೂರಿ ಚಾಲನೆ ದೊರೆಯಿತು. ಈ ಕಾರ್ಯಕ್ರಮವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ ಮಾಡಿದ್ರು. ಇನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸಚಿವ ಸಂತೋಷ್ ಲಾಡ್ ಕೈಗಾರಿಕಾ ಪಾತ್ರ ಮತ್ತು ದೇಶದ ಆರ್ಥಿಕ ಸ್ಥಿತಿಗತಿ ಕುರಿತು ಮಾತನಾಡಿದರು. ಭಾರತ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ದೇಶವಲ್ಲ, 120 ಕೋಟಿ ಜನರ ದೇಶ ಎಂದು ಹೇಳಿದ ಸಂತೋಷ್ ಲಾಡ್ ರಾಜಕೀಯ ಪಕ್ಷಗಳಿಗೆ ಅಂಟಿಕೊಳ್ಳುವ ಮನೋಭಾವ ಬದಲಾಗಬೇಕೆಂದರು. ಈ ಪೊಲಿಟಿಷಿಯನ್ಸ್ ನ ಪ್ಲೀಸ್ ಮಾಡೋದು ನೀವು ನಿಲ್ಲಿಸಬೇಕು. ಇದು ದೇಶ ಯಾವುದು ಬಿಜೆಪಿಗೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ದೇಶ ಅಲ್ಲ. ಇದು ಈ ದೇಶ 150 ಕೋಟಿ ಜನಸಂಖ್ಯೆ ದೇಶ. ಯಾವುದೇ ಸರ್ಕಾರಗಳು ರೊಕ್ಕ ಕೊಟ್ಟರೆ ಅವ್ರ ಮನೆಯಿಂದ ರೊಕ್ಕ ಕೊಡಂಗಿಲ್ಲ. ವಿ ಆರ್ ನಾಟ್ ಗಿವಿಂಗ್ ಮನಿ ಫ್ರಮ್ ಅವರ್ ಪಾಕೆಟ್. ಸೊ ನೀವು ಎಲ್ಲಿವರೆಗೆ ಯಾಕೆ ಇವತ್ತು ನಾನು ಗಟ್ಟಿಯಾಗಿ ಮಾತನಾಡ್ತೀನಿ ಅಂತಂದ್ರೆ, ನಾನೊಬ್ಬ ಲೇಬರ್ ಮಿನಿಸ್ಟರ್ ಆಗಿ ಅಂಕಿಅಂಶಗಳನ್ನ ಮಾತಾಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಅನ್ಆರ್ಗನೈಸ್ ಸೆಕ್ಟರ್ ಈ ದೇಶದಲ್ಲಿ ಸುಮಾರು 93% ಇದೆ. ವಾಸ್ತವಾಂಶ ಮಾತಾಡೋಣ. ಸುಮ್ಮನೆ ಪ್ರಪಂಚದಲ್ಲಿ ನಾವು ವಿಶ್ವಗುರು, ನಮ್ದು ಹಂಗಿದೆ ನಮ್ದು ಹಿಂಗಿದೆ ಅಂತ ಎಷ್ಟು ಹೇಳ್ಕೊಂಡು ಹೋದ್ರೆ ಅದು ಸತ್ಯಕ್ಕೆ ದೂರ ಆಗುತ್ತೆ. ಅದು ನಿಮಗೆಲ್ಲರಿಗೂ ಗೊತ್ತಿದೆ. ಟುಡೇ ದಿಸ್ ಕಂಟ್ರಿ ವಿ ಹ್ಯಾವ್ ಗಾಟ್ 93% ಇನ್ ದಿಸ್ ಇಂಡಿಯಾ ಆರ್ ಇನ್ ಅನ್ಆರ್ಗನೈಸ್ ಸೆಕ್ಟರ್. ಸುಮಾರು 9 ಕೋಟಿ ಜನಸಂಖ್ಯೆ. ಇವತ್ತು ನಾವು ಇನ್ಕಮ್ ಟ್ಯಾಕ್ಸ್ ಅಸೆಸ್ನಲ್ಲಿ ಬಂದ್ರೆ 4.5 ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ. 10% ಜನ ಈ ದೇಶದಲ್ಲಿ 25,000 ರೂಪಾಯಿ ದುಡಿತಾರೆ. 3% ಜನ 25 ಲಕ್ಷ ರೂಪಾಯಿ ದುಡಿತಾರೆ. 1% ಈ ದೇಶದ ಜನಸಂಖ್ಯೆ. ಕೇಳಿಸಿಕೊಂಡು ಪತ್ರಿಕಾ ಮಾಧ್ಯಮ ಸ್ನೇಹಿತರು, ಕೇವಲ 1% ಆಫ್ ದಿಸ್ ಇಂಡಿಯನ್ ಪಾಪ್ಯುಲೇಷನ್ ಈಸ್ ಹ್ಯಾವಿಂಗ್ 40% ಆಫ್ ಅಸೆಟ್ ಇನ್ ದಿಸ್ ಕಂಟ್ರಿ. ಇನ್ನು ದೇಶದ ಆರ್ಥಿಕ ಸ್ಥಿತಿ, ಡಾಲರ್ ಮೌಲ್ಯ ಕುಸಿತ ಹಾಗೂ ತೆರಿಗೆ ಪಾವತಿದಾರರ ಕುರಿತು ಸಮಗ್ರ ಮಾಹಿತಿ ಅಗತ್ಯವಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಬಗ್ಗೆ ಮುಖ್ಯಮಂತ್ರಿಗೂ ಕೇಂದ್ರ ಆರ್ಥಿಕ ಸಚಿವರಿಗೂ ಪತ್ರ ಬರೆದಿರುವುದಾಗಿ ತಿಳಿಸಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ, ಕೆಎಲ್ಇ ಸಂಸ್ಥೆಯ ಪ್ರಭಾಕರ್ ಕೋರೆ, ಟಾಟಾ ಪ್ರಾಜೆಕ್ಟ್ ಎಂಡಿ ವಿನಾಯಕ್ ಪೈ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಜಿಎಸ್ಡಬ್ಲ್ಯೂ ಸಜ್ಜನ ಜಿಂದಾಲ್ ಅನುಪಸ್ಥಿತಿಯಲ್ಲಿ ಮುರುಗನ್ ಅವರಿಗೆ ಜೀವನ ಸಾಧನೆ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಒಟ್ಟಾರೆ ಕೈಗಾರಿಕಾ ಬೆಳವಣಿಗೆ, ಆರ್ಥಿಕ ಸವಾಲುಗಳು ಮತ್ತು ದೇಶದ ಅಭಿವೃದ್ಧಿ ಕುರಿತು ಚರ್ಚೆಗೆ ವೇದಿಕೆಯಾಗಿರುವ ಇನ್ಕಾಮಿಕ್ಸ್ 2026 ವಸ್ತು ಪ್ರದರ್ಶನ ಕೈಗಾರಿಕಾ ವಲಯ ಎಲ್ಲರ ಗಮನ ಸೆಳೆಯುತ್ತಿದೆ. ಅಷ್ಟೇ ಅಲ್ಲದೆ ಈ ವಸ್ತು ಪ್ರದರ್ಶನ ಇನ್ನು ಹಲವು ದಿನಗಳ ಕಾಲ ನಡೆಯಲಿದೆ.